ಕೊಡಗಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಬೇಸರವಾಗಿದೆ. ನೋವು ನುಂಗಿಕೊಟ್ಟ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸುವೆ ಎಸ್. ಪೊನ್ನಣ್ಣ. ಕಾಂಗ್ರೆಸ್ ನಾಯಕರು ನೀಡುವ ಯಾವುದೇ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಲು ಬದ್ಧ. ಬೆಂಗಳೂರಿನಲ್ಲಿ ಶಾಸಕ ಎಸ್. ಪೊನ್ನಣ್ಣ ಪ್ರತಿಕ್ರಿಯೆ. ಕಾಂಗ್ರೆಸ್ ಪಕ್ಷದ ನಾಯಕರು ಈ ಹಿಂದೆ ನೀಡಿದ್ದ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಯಾವ ಹೊಣೆಯನ್ನು ವಹಿಸಿಕೊಳ್ಳಬೇಕೆಂದು ಕಾಂಗ್ರೆಸ್ ಪ್ರಮುಖರು ನಿರ್ಧರಿಸುತ್ತಾರೆ, ಅದನ್ನು ಸಮರ್ಥವಾಗಿ ನಿಭಾಯಿಸುವೆ. ಪೊನ್ನಣ್ಣ ಹೇಳಿಕೆ. ಕೊಡಗಿಗೆ 14 ವರ್ಷ 9 ಗಳ ಬಳಿಕ ಸಚಿವ ಸ್ಥಾನ ದೊರಕುವ ನಿರೀಕ್ಷೆ ಇತ್ತು. ಸಿದ್ದರಾಮಯ್ಯ ಕೂಡ ನನ್ನ ಹೆಸರನ್ನು ಹೈಕಮಾಂಡ್ ಬಳಿ ಬಲವಾಗಿ ಪ್ರತಿಪಾದಿಸಿದ್ದರು. ಆದರೂ ಸಚಿವನಾಗಲಿಲ್ಲ. ಈ ಬಗ್ಗೆ ಬೇಸರವಿದೆ. ಹೀಗಿದ್ದರೂ ಪಕ್ಷ ನಿಷ್ಠನಾಗಿ ಪಕ್ಷ ನೀಡಿದ ಹುದ್ದೆಯಲ್ಲಿ ಸಮರ್ಥವಾಗಿ ಕಾಯ 9 ತಿಳಿಸುವೆ. ಸಚಿವ ಸ್ಥಾನ ದೊರಕದ ಅಸಮಾಧಾನಿತರು ಬೇಸರ ಬದಿಗಿಟ್ಟು ಕಾಂಗ್ರೆಸ್ ಅನ್ನು ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲು ಶ್ರಮಿಸಬೇಕು. ದೇಶದಲ್ಲಿ ಈಗ ಬಹಳ ದೊಡ್ಡ ಪರಿಣತ 9ನೇ ಅಲೆ ಕಂಡುಬಂದಿದೆ. ಕಾಂಗ್ರೆಸ್ಸಿಗರು ಕೇಂದ್ರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲು ಸಕಾಲ ಎಸ್ಐಆರ್ ಸರಿಯಾಗಿ ನಡೆಯುತ್ತಿಲ್ಲ. ನನ್ನ ಮನೆಗೆ ಬಂದ ಅಧಿಕಾರಿಗಳಿಗೆ ಫಾರ್ಮ್ 9 ತುಂಬಲು ಗೊತ್ತಿರಲಿಲ್ಲ. ನಾನೇ ಫಾರ್ಮ್ 9 ಭರ್ತಿ 9 ಮಾಡಬೇಕಾಯಿತು. ಪೊನ್ನಣ್ಣ ಅಸಮಾಧಾನ. ವರದಿ ಗಿರಿಧರ ಕುಂಬುಳಿರ, ಕೊಡಗು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ. ಯುವಕರ ಲೀಸ್ಟ್ ಅಲ್ಲಿ ತಮ್ಮದೇ ಟಾಪ್ ಅಲ್ಲಿ ಇದೆ ಅನ್ನುವಂಥ ಚರ್ಚೆ ಇತ್ತು. ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಕೊಟ್ಟಿದ್ದಾರೆ. ತಮ್ಗೆ ಹೇಗಿದೆ ಅಭಿಪ್ರಾಯ? ಮಂತ್ರಿ ಮಂಡಲದಲ್ಲಿ ಸೇರಿಸ್ಕೊಳ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇತ್ತು. ಮತ್ತು ನಾನು ಕೂಡ ಪಕ್ಷದಲ್ಲಿ ಕಾನೂನು ಘಟಕದ ಅಧ್ಯಕ್ಷನಾಗಿ, ವಕ್ತಾರನಾಗಿ, ನಂತರ ಶಾಸಕನಾಗಿದ್ದ ನಂತರ ಕಾನೂನು ಸಲಹೆಗಾರನಾಗಿ ಭಾಳ ಪ್ರಾಮಾಣಿಕವಾಗಿ, ಬದ್ಧತೆಯಿಂದ, ನಿಷ್ಠೆಯಿಂದ ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ. ಅನೇಕ ಸಂದರ್ಭಗಳು ಸರ್ಕಾರದಲ್ಲಿ ಇದ್ದೇ ಇರ್ತದೆ. ಅನೇಕ ಸಂದರ್ಭಗಳು, ಕಾನೂನಿನ ಸಮಸ್ಯೆಗಳು, ಇಕ್ಕಟ್ಟುಗಳು ಸಚಿವರ ಸಂಬಂಧಿಕರಿಗೆ, ಶಾಸಕರಿಗೆ ಬಂದಂಥ ಸಮಯದಲ್ಲಿ ನಾನು ನಿಸ್ವಾರ್ಥವಾಗಿ, ನನ್ನ ಜವಾಬ್ದಾರಿ ಅಲ್ಲದಿದ್ದರೂ ಕೂಡ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಂತೆ ನನ್ನ ಸೇವೆಯನ್ನು ಮಾಡಿ ಅವ್ರಿಗೆಲ್ಲರಿಗೂ ಅನೇಕರಿಗೆ ಕಾನೂನಿನ ಗಾಂಡಾಂತರದಿಂದ ಪಾರು ಮಾಡಿ ಇದನ್ನು ಗುರುತಿಸ್ತಾರೆ, ನನಗೆ ಅದಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ. ಆದರೆ ಮಂತ್ರಿಮಂಡಲದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಅದಕ್ಕೆ ಪಕ್ಷ ಏನು ತೀರ್ಮಾನವನ್ನು ತಗೊಳ್ತದೆ ಅದು ಅನೇಕ ಲೆಕ್ಕಾಚಾರಗಳಿರ್ತದೆ. ಅದು ಕೆಲವೊಮ್ಮೆ ನಮಗೂ ನಮ್ಮ ತಿಳುವಳಿಕೆಗೆ ಮೀರಿ ಕೂಡ ಇರ್ತದೆ. ಅದಕ್ಕೆ ತಲೆಬಾಗಿ ಶಿಸ್ತಿನ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೆ. ಅದಕ್ಕೆ ನಾನೇನು ಅದನ್ನು ವಿರೋಧ ಮಾಡೋದಕ್ಕೆಲ್ಲ ಹೋಗೋದು. ಅದರಿಂದ ಅವ್ರು ಏನೇ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ಅಥವಾ ಮುಂದಕ್ಕೆ ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿಭಾಯಿಸ್ತೀನಿ, ನೆರವೇರಿಸ್ತೀನಿ. ಮತ್ತು ಇವತ್ತು ಹೊಸ ಸರ್ಕಾರ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಮುನ್ನಾಲೋಚನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಬೆಂಬಲವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಶಾಸಕನ ಜವಾಬ್ದಾರಿಯಾಗಿದೆ. ನಾವು ಇವತ್ತು ಕಾಂಗ್ರೆಸ್ಸಿನ ಶಾಸಕರಾಗಿ ಆಯ್ಕೆಯಾಗಿರೋದು, ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ಸದಸ್ಯರಾಗಿ ಕೆಲಸ ಮಾಡ್ತಾರೆ. ಅದರಿಂದ ಅದನ್ನು ಮರೆಯದೆ ನಾವೆಲ್ಲರೂ ಕೂಡ ಜೊತೆ ಸೇರಿ ಕೆಲಸ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತು ಮುಖ್ಯಮಂತ್ರಿಗಳ ಸ್ಥಾನವನ್ನು ತ್ಯಜಿಸಿರುವಂಥ ಸಂದರ್ಭದಲ್ಲಿ ಕೂಡ ಪಕ್ಷದ ದೊಡ್ಡ ನಾಯಕರು, ನಮ್ಮೆಲ್ಲರ ನಾಯಕರು. ಸೊ ಅದರಿಂದ ಅವರ ನಾಯಕತ್ವದಲ್ಲಿ, ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಖಂಡಿತವಾಗಿ ಮತ್ತು ನಮ್ಮ PCC ಅಧ್ಯಕ್ಷರ ನಾಯಕತ್ವದಲ್ಲಿ ಖಂಡಿತವಾಗಿ ಪಕ್ಷಕ್ಕೆ, ಸರ್ಕಾರಕ್ಕೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ನಾನು ನಂಬಿದ್ದೇನೆ. ರಾಜ್ಯದ ಜನತೆ ಕೂಡ ನಂಬಿದ್ದಾರೆ. ವಿರೋಧ ಪಕ್ಷಗಳು ಅನೇಕ ವಿಚಾರಗಳನ್ನು ಎತ್ತಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂಥ ಪ್ರಯತ್ನ ಸಹಜವಾಗಿ ಮಾಡ್ತಾರೆ, ಅದು ಅವರ ಕೆಲಸ. ಅದನ್ನು ಒಗ್ಗಟ್ಟಿನಿಂದ ಎದುರಿಸಿ 2028ಕ್ಕೆ ಏನು ಜನ ನಿರೀಕ್ಷೆ ಮಾಡ್ತಾಯಿದ್ದಾರೆ ಅದರಂತೆ ನಡ್ಕೊಂಡ್ರೆ ಮತ್ತೆ ಸರ್ಕಾರ ರಚನೆಯನ್ನು ಮಾಡ್ಬೋದು. ಮತ್ತು ನಮ್ಮಂಥವ್ರಿಗೂ ಮತ್ತು ಅನೇಕ ಯುವಕರಿಗೆ ಅವಕಾಶ ಖಂಡಿತವಾಗಿ ದೊರಕ್ತದೆ ಅಂಥೇಳಿ ಭಾವಿಸಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿ. ಬಹಳ ಸೀನಿಯರ್ಸು ಬೇಜಾರಾಗಿದ್ದಾರೆ. ಅಂದರೆ ಈ ಮಾನದಂಡಗಳ ಬಗ್ಗೆ ಎಲ್ಲ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಯಾವ ಮಾನದಂಡದ ಮೇಲೆ ಕ್ಯಾಬಿನೆಟ್ ರಚನೆ ಆಯಿತು ಅಂತ ನೋಡಿ, ಲೆಕ್ಕಾಚಾರಗಳು ನಮ್ಮ ಮನಸ್ಸಿನಲ್ಲಿ ಅನೇಕ ಇರ್ತದೆ. ಈಗ ನಾನು ಕೂಡ ಅನೇಕ ಲೆಕ್ಕಾಚಾರಗಳನ್ನು ಮಾಡಬೇಕು. ಕೊಡಗಿಗೆ ಕೊಟ್ಟಿಲ್ಲ, ಕೊಡವ ಜನಾಂಗಕ್ಕೆ ಕೊಟ್ಟಿಲ್ಲ,
25 ವರ್ಷದಿಂದ ನಮಗೆ ಪ್ರಾತಿನಿಧ್ಯ ಸಿಗಲಿಲ್ಲ, ನಾವು ಪ್ರತ್ಯೇಕ ರಾಜ್ಯವಾಗೋದಂತ ಒಂದು ವಿಶೇಷ ಸಮುದಾಯ, ಇದಕ್ಕೆ ಯಾಕೆ ಗುರುತಿಸಲಿಲ್ಲ ಅಂತೇಳಿ ನಾವು ಲೆಕ್ಕಾಚಾರ ಹಾಕೋಬೋದು. ಆದರೆ ರಾಜಕೀಯ ಲೆಕ್ಕಾಚಾರ ಒಬ್ಬ ನಮ್ಮ ಮನಸ್ಸಿನಲ್ಲಿರುವಂಥದ್ದು ಯಾವಾಗಲೂ ಸರಿಯಾಗೋದಿಲ್ಲ. ಅದಕ್ಕೆ ಪಕ್ಷಕ್ಕೆ ತನ್ನದೇ ಆದಂಥ ಒಂದು ಪ್ರಕ್ರಿಯೆಗಳಿರ್ತದೆ, ಒಂದು ಸ್ಟ್ರಕ್ಚರ್ ಇದೆ, ಹೈಕಮಾಂಡ್ ಅಂತ ಹೇಳುವಂಥದ್ದಿದೆ, ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ಈಗ ಸಿದ್ದರಾಮಯ್ಯನವರು ಒತ್ತಿಡಿದು ಮಂತ್ರಿ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೆ. ಅವರು ಅವ್ರ ಪ್ರಯತ್ನವನ್ನು ಖಂಡಿತವಾಗಿ ಮಾಡಿದ್ದಾರೆ. ಆದರೆ ಅವ್ರು ಹೇಳಿದ ತಕ್ಷಣ ಆಗ್ಬಿಡ್ಬೇಕು ಅಂತಿಲ್ವಲ್ಲ. ಸೊ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಸ್ವಲ್ಪ ನಿರೀಕ್ಷೆ ಪ್ರಕಾರ ಆಗದೇ ಇದ್ದಾಗ ಬೇಸರ ಆಗೋದು ಖಂಡಿತ. ನನಗೂ ಬೇಸರ ಆಗಿದ್ದಿಲ್ಲ ಅಂತ ನಾನು ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಆದರೆ ಅದನ್ನೆಲ್ಲ ಜೀರ್ಣಿಸ್ಕೊಂಡು ನುಂಗಿ ಪಕ್ಷವನ್ನು ಇನ್ನಷ್ಟು ಬಲವಾಗಿ ಕಟ್ಟಿ 28ರಲ್ಲಿ ಮತ್ತೆ ಸರ್ಕಾರ ಬರುವಂಥದ್ದು. 29ರಲ್ಲಿ ದೇಶದಲ್ಲಿ ಇವತ್ತು ಬದಲಾಗಿಬಿಟ್ಟಿದೆ ವಾತಾವರಣ. ನಾವು ಮೊನ್ನೆ ನಡೆದಂಥ ಬಿಹಾರ್ನಲ್ಲಿ ನಡೆದಂಥ ಉಪಚುನಾವಣೆ ಇರ್ಬೋದು, ಮಧ್ಯಪ್ರದೇಶದಲ್ಲಿ ನಡೆದ ಇರ್ಬೋದು, ಗುಜರಾತ್ನಲ್ಲಿ BJP ಅವ್ರು ಗೆದ್ದಿದ್ರೂ ಕೂಡ ಅವರ ಮಾರ್ಜಿನ್ ಏನಿದೆ ಭಾಳ ಕಮ್ಮಿ ಆಗಿದೆ. ಸೊ ಇದು ದೇಶದಲ್ಲಿ ನಡೀತಾ ಇರುವಂಥ ವಾತಾವರಣ. ಇದನ್ನೆಲ್ಲ ಗುರುತಿಸಿ ಸಂಘಟಿತವಾಗಿದ್ದರೆ ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ಬೋದು, ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ಬೋದು, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಿದ್ದರಾಮಯ್ಯನವರು ಕೆಲವರ ಹೆಸರನ್ನು ಹೇಳ್ತಾರೆ ಅಂತ ನಂಬ್ಕೊಂಡಿದ್ರು. ಆದರೆ ಅವರ ರೆಫರೆನ್ಸು ಅಲ್ಲಿ ತಲುಪಿಲ್ಲ ಹೈಕಮಾಂಡ್ಗೆ. ಇದೇ ಕಾರಣ ಮಿಸ್ ಆಗೋದಕ್ಕೆ. ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ಮಾದೇವಪ್ಪ ಅವ್ರು ಇರ್ಬೋದು, ತಾವಿರ್ಬೋದು, ಈ ಥರ ಬಹಳಷ್ಟು ಮಂದಿಗೆ ಸಿದ್ದರಾಮಯ್ಯನವರ ಹೆಸರು ಹೇಳದೇ ಇರೋದೇ ಕಾರಣ ಅಂತ ಚರ್ಚೆಗಳು. ಇಲ್ಲ, ಸಿದ್ದರಾಮಯ್ಯನವರು ಖಂಡಿತವಾಗಿ ನನ್ನ ಹೆಸರು ಹೇಳಿದ್ದಾರೆ. ಅದರಿಂದ ನನಗೇನು ಅಂಥ ಸಂಶಯ ಏನಿಲ್ಲ. ನನಗೆ ಖಂಡಿತವಾಗಿ ಅವ್ರು ಹೇಳಿದ್ದಾರೆ, ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರು ಹೇಳಿದ ತಕ್ಷಣ ಹಾಗೆ ಬಿಡಬೇಕು ಅಂತ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಪಕ್ಷ ತನ್ನ ತೀರ್ಮಾನಗಳನ್ನು ತಗೋತದೆ. ಇವತ್ತು AICCಯ ಅಧ್ಯಕ್ಷರಿದ್ದಾರೆ, ಅವರು ಇಲ್ಲಿಯವರೇ, ಕರ್ನಾಟಕದವರೇ, ಅವ್ರಿಗೂ ಇಲ್ಲಿದ್ದು ರಾಜಕಾರಣ ಗೊತ್ತಿದೆ. ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಮತ್ತು ರಾಹುಲ್ ಗಾಂಧಿ ಅವರು ಖುದ್ದಾಗಿ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬಹುಶಃ ಇಷ್ಟು ಸಕ್ರಿಯವಾಗಿ ಅವರು ಭಾಗವಹಿಸಿರುವಂಥದ್ದು ಇದನ್ನೇ ನಾವು ನೋಡ್ತಾ ಇರೋದು. ಅದರಿಂದ ಅವ್ರ ತೀರ್ಮಾನಗಳು ಕೊನೆಗೆ ಯಾವ ಕಾರಣಕ್ಕೆ ಅವ್ರು ತೀರ್ಮಾನ ತಗೊಂಡಿದ್ದಾರೆ ಅದನ್ನು ನಾವು ಊಹೆ ಮಾಡಿಕೊಂಡು ಅದನ್ನು ವಿರೋಧ ಮಾಡ್ಕೊಂಡು ಕೂತ್ಕೋಬೋದು. ಆದರೆ ಅವರು ಯಾವ ಸ್ಥಾನಗಳಲ್ಲಿದ್ದಾರೆ, ತೀರ್ಮಾನ ಮಾಡೋ ಸ್ಥಾನದಲ್ಲಿ ಯಾರಿದ್ದಾರೆ, ಅವ್ರು ಕೊಟ್ಟಂಥದ್ದು ಇದು ತೀರ್ಪಿನಂತೆ. ಈಗ ನಾವು ನ್ಯಾಯವಾದಿಗಳಾಗಿ ನಾವು ಬೇಕಾದಷ್ಟು ವಾದ ಮಾಡ್ಬೋದು, ಕೊನೆಗೆ ತೀರ್ಪು ಕೊಡೋದು ನ್ಯಾಯಮೂರ್ತಿ. ಅದು ಕೊಟ್ಟಾಗ ಸ್ವೀಕಾರ ಮಾಡ್ಕೊಬೇಕು. ಇದರಲ್ಲಿ ಅಪೀಲ್ ಏನಿಲ್ಲ. ಸೊ ಅದರಿಂದ ಅದನ್ನು ಸ್ವೀಕಾರ ಮಾಡಿ ಮುಂದಿನದ್ದು ಬಗ್ಗೆ ನಾವು ಆಲೋಚನೆ ಮಾಡುವಂಥದ್ದು ಒಳ್ಳೆಯದು. ಮತ್ತು ನಾನು ಇವತ್ತು ಹಿರಿಯರು ಅನೇಕರು ನನಗಿಂತ ಭಾಳ ಹಿರಿಯರಿದ್ದಾರೆ, ವರಿಷ್ಠರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ತೀನಿ. ಇದು ಈಗ ಮುಂದಕ್ಕೆ ಹೋಗುವಂಥ ಸಮಯ. ದೇಶದಲ್ಲಿ ಭಾಳ ದೊಡ್ಡ ಬದಲಾವಣೆಯ ಅಲೆ ಕಾಣ್ತಾ ಇದೆ. ಇದನ್ನು ಬಳಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಎಲ್ಲ ಜನರಿಗೆ ಏನು ಒಳಗೊಂಡಂಥ ನೀತಿಗಳನ್ನು ರೂಪಿಸ್ತದೆ. ಮತ್ತೊಮ್ಮೆ ಅದನ್ನು ಮಾಡುವಂಥ ಅವಶ್ಯಕತೆ ಇದೆ ದೇಶದಲ್ಲಿ. ಆ ರೀತಿಯಾಗಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು. ಅಲ್ಲ, ಈಗ ನನಗೆ ಏನು ಜವಾಬ್ದಾರಿ ಪಕ್ಷ ತೀರ್ಮಾನ ಮಾಡ್ತದೆ ಅದನ್ನು ಸ್ವೀಕಾರ ಮಾಡ್ಕೊಂಡು ಕೆಲಸ ಮಾಡ್ತೀನಿ ನಾನು. ಡೆಪ್ಯೂಟಿ ಸ್ಪೀಕರ್ ಇರ್ಬೋದು, ಇನ್ನೊಂದಿರ್ಬೋದು, ಮುಂದಕ್ಕೆ ಬೇರೆ ಇರ್ಬೋದು. ಏನೇನು ತೀರ್ಮಾನಗಳನ್ನು ಸರ್ಕಾರ ತಗೊಳ್ತದೆ, ಮುಖ್ಯಮಂತ್ರಿಗಳು ತಗೊಳ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ತಗೊಳ್ತಾರೆ, ಅದಕ್ಕೆ ಬದ್ಧನಾಗಿ ಕೆಲಸ ಮಾಡ್ತಾರೆ. SIR ಸಂಬಂಧಪಟ್ಟಾಗೆ 1,17,00,000 ಮತದಾರರನ್ನು ಅಲಭ್ಯ ಪಟ್ಟಿಯಲ್ಲಿ ಇಟ್ಟಿದ್ದಾರೆ, ಡಿಲೀಟ್ ಮಾಡಬಹುದು ಅಂತೇಳಿ. ಸೊ ಇಲ್ಲಿ ವೆಸ್ಟ್ ಬೆಂಗಾಲಲ್ಲೆಲ್ಲ ನೀವು ಆರೋಪಗಳನ್ನು ಮಾಡ್ತಾ ಇದ್ದೀವಿ. ಈಗ ಕರ್ನಾಟಕ ಹೈಯೆಸ್ಟ್ ಆಗಿದೆ, ಮಿಸ್ ಆಗುತ್ತೆ ಅನ್ನೋ ಭಯ ಇದೆಯಾ? ಅಲ್ಲ, ಈಗ ಅದು ಆ ಪ್ರಕ್ರಿಯೆಗಳಲ್ಲಿ ಕೆಲವು ಲೋಪಗಳು ಖಂಡಿತವಾಗಿದೆ. ಅದನ್ನು ನಾವು ರಾಜ್ಯದಲ್ಲಿ ಸರ್ಕಾರ ಇದೆ ಅಂದಿದ ತಕ್ಷಣ ಅದನ್ನು ನಾವು ಸರಿಪಡಿಸೋದಕ್ಕೆ ನಮ್ಮ ಕೈನಲ್ಲಿಲ್ಲ. ಅದು ಚುನಾವಣಾ ಆಗೋದು ಕೈಯಲ್ಲಿದೆ. ಈಗ ನಂದೇ ನೀವು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ನಂದು ಬೆಳ್ಳೂರು ಅಂತೇಳಿ ನಮ್ಮ ಊರಿನಲ್ಲಿ ಬೂತ್ನಲ್ಲಿ ನನ್ನ ವೋಟು. ನನ್ನ ಹೆಂಡ್ತಿದ್ದು ನಾನು ಈ ಬಾರಿ ಚುನಾವಣೆಗೆ ನಿಲ್ತೀನಿ ಅಂತೇಳಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ 2002ರಲ್ಲಿ ಆಕೆ ಮತದಾನ ಮಾಡಿಲ್ಲ. 2002ರಲ್ಲಿ ಈಗ ಸಿಗ್ತಾಯಿಲ್ಲ. ಯಾವ ರೀತಿ ಪ್ರಕ್ರಿಯೆ ಅದಂದರೆ ಅವ್ರು ಇಲ್ಲಿ ವೋಟ್ ಮಾಡೋದಕ್ಕೆ ಅರ್ಹರಲ್ವಾ? ಸೊ ಇದು ಭಾಳ ದೊಡ್ಡ ಲೋಪ. ಇದನ್ನೇ ನಾವು ಪದೇ ಪದೇ ಹೇಳ್ತಾ ಇರೋದು. ಚುನಾವಣಾ ಆಯೋಗ ಇದ್ರ ಬಗ್ಗೆ ಆಲೋಚನೆಯೇ ಮಾಡಿಲ್ಲ. ನಾವು ಪುಸ್ತಕದಲ್ಲಿ ಏನು ಬೇಕಾದ್ರೆ ಮಾಡ್ಕೋಬೋದು. ವಾಸ್ತವ ಏನಿದೆ ಈ ದೇಶದಲ್ಲಿ? ವಾಸ್ತವ ಏನಿದೆ? 2002ರಲ್ಲಿ ಮತದಾನ ಮಾಡದೇ ಇರೋರಿಗೆ ಮತದಾನಕ್ಕೆ ಹಕ್ಕಿದೆಯಲ್ಲ 18 ಆಗಿದ ತಕ್ಷಣ. ಹೆಂಗೆ ಸೇರಿಸ್ಕೊಳ್ತೀರ ಅವ್ರನ್ನ ಈಗ ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ಅಂತ ಹೇಳಿದ್ರೆ ಇನ್ನು ಬೇರೆಯವ್ರದ್ದೇನು? ನಾನು ಈಗ ಹೆಂಗೆ ಸರಿಪಡಿಸೋದು? ಈಗ ಹೊಸದಾಗಿ ಏನು ಹೇಳಿದ್ರು ಎಲೆಕ್ಷನ್ ಕಮಿಷನ್ ಅವರು, ನೀವು ಫಾರ್ಮ್ಗೆ ಸೈನ್ ಹಾಕಿ ಕೊಟ್ಟರು ಕೂಡ ಡ್ರಾಫ್ಟಲ್ಲಿ ಹಾಕ್ತೀವಿ. ಇದು ಹೊಸದು. ಅಂದರೆ ಇಷ್ಟೆಲ್ಲ ರಾಜ್ಯಗಳಲ್ಲಿ ಮಾಡಿದ ನಂತರ ಇವ್ರಿಗಿದೆಲ್ಲ ಕಲಿತಾ ಇದ್ದಾರೆ ಅವರು. ಇದು ಎಕ್ಸ್ಪೆರಿಮೆಂಟ್ ಮಾಡುವಂಥ ವಿಚಾರ ಅಲ್ಲ, ಟ್ರಯಲ್ ಆ್ಯಂಡ್ ಎರರ್ ಮಾಡುವಂಥ ವಿಚಾರ ಅಲ್ವೇ ಅಲ್ಲ.
ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎನ್ನುವಂಥ ಶಬ್ದಕ್ಕಾಗಲಿ ಅಂಥ ಒಂದು ಪ್ರಕ್ರಿಯೆಗೆ ಯಾವುದೇ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇಂಟೆನ್ಸಿವ್ ರಿವಿಷನ್ ಇದೆ ಮತ್ತು ಇಂಟರಿಮ್ ರಿವಿಷನ್ ಇದೆ. ಈ ರಿವಿಷನ್ ಯಾವುದು ಅಂತ ಹೇಳಿದ್ರೆ ಹೊಸ ಮತದಾರರ ಪಟ್ಟಿ ಮಾಡೋದಲ್ಲ. ಇವರು ಇದ್ದಾರಾ ಇಲ್ವಾ ಅಷ್ಟೇ ಪ್ರಶ್ನೆ ಇರುವಂಥದ್ದು. ಇಲ್ಲ ಅಂತೇಳಿ ಏನಾದ್ರು ಮಾಹಿತಿ ಇದ್ದರೆ ಮಾತ್ರ ತೆಗಿಬೇಕೇ ಹೊರತು ಇವ್ರು ಇದ್ದಾರೆ ಅಂತ ಮಾಹಿತಿ ಕೊಡಿ, ಬದುಕಿದ್ಯಾ ಅಂತ ಪ್ರೂವ್ ಮಾಡು ಅಂತ ನನಗೆ ಹೇಳ್ದಂಗೆ. ಹೆಂಗೆ ಪ್ರೂವ್ ಮಾಡೋದು? ನಾನು ಸತ್ತಿದ್ರೆ ಡೆತ್ ಸರ್ಟಿಫಿಕೇಟ್ ಇರ್ತದೆ, ಬದುಕಿದ್ದೀನಿ ಅಂತ ಹೇಳೋದಕ್ಕೆ ಸರ್ಟಿಫಿಕೇಟ್ ಇದೆಯಾ? ಈಗ ಚುನಾವಣಾ ಆಯೋಗ ಕೇಳ್ತಾ ಇರೋದು ಅದನ್ನೇ, ನೀನು ಬದುಕಿದ್ಯಾ ಅಂತ ಹೇಳಪ್ಪ ಅಂತ. ಬದುಕಿದ್ದೀನಿ ಎಲ್ಲ ಮಾತಾಡ್ತಾ ಇದ್ದೀನಿ ನಾನು ಅಂತ ಇಲ್ಲ ಸರ್ಟಿಫಿಕೇಟ್ ಕೊಡು ಅಂತ ಇದ್ದಾರೆ. ಎಲ್ಲಿಂದ ಕೊಡೋದು ಸರ್ಟಿಫಿಕೇಟು ಬದುಕಿರೋನಿಗೆ? ಇದು ವಾಸ್ತವ ಪರಿಸ್ಥಿತಿ. ಈಗ 1,17,00,000 ಜನ ಮತದಾನ ಪಟ್ಟಿಯಿಂದ ಹೊರಗಡೆ ಬರ್ತಾ ಇದ್ದಂತೆ ಇದು ದುರಂತ. ಈ ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ದುರಂತ ಆಗ್ತಾಯಿದೆ. ಅದನ್ನು ಈಗಲೂ ಸಮಯ ಮೀರಿಲ್ಲ ಕರ್ನಾಟಕದಲ್ಲಿ. ಅದನ್ನು ಸರಿಪಡಿಸೋದಕ್ಕೆ ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಬೇಕು. ಟ್ರೈನಿಂಗ್ ಕೊಟ್ಟಿದ್ರು ಇವರು, ಬೂತ್ ಲೆವೆಲ್ ಆಫೀಸರ್ಸ್ಗೆ ಟ್ರೈನಿಂಗ್ ಏನು ಕೊಟ್ಟಿದ್ದಾರಲ್ಲ, ನನ್ನ ಮನೆಗೆ ಬಂದಾಗ ಅವ್ರಿಗೆ ಫಾರ್ಮ್ ಫಿಲ್ ಮಾಡೋಕ್ಕೆ ಗೊತ್ತಿಲ್ಲ. ನಾನೇ ತಗೊಂಡು ಮತ್ತೊಮ್ಮೆ ಅವ್ರಿಗೆ ತೋರಿಸ್ಕೊಟ್ಟು ಫಿಲಪ್ ಮಾಡಿ ಕಳಿಸಿದ್ದೀನಿ. ಇವತ್ತವರೆಗೂ ನನ್ನ ಕುಟುಂಬದವ್ರದ್ದು, ಈಗ ನನ್ನ ಮಗಳು 19 ವಯಸ್ಸು, ಅವಳು ಮತದಾರ ಪಟ್ಟಿಯಲ್ಲಿ ಸೇರ್ಸೋಕ್ಕಾಗ್ತಾಯಿಲ್ಲ. ಇದು ವಾಸ್ತವವಾಗಿ ಪರಿಸ್ಥಿತಿ. BLOಗಳಿಗೆ ತರಬೇತಿ ಇಲ್ಲ, ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಏನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಮ್ಯಾಪಿಂಗ್ ಮಾಡಿದ್ರಲ್ಲ, ಮ್ಯಾಪಿಂಗ್ನಲ್ಲಿ 99% ಈಗ ನಮ್ಮ ಜಿಲ್ಲೆ. ಈಗ ರಿವಿಷನ್ ಬಂದಾಗ ಅರ್ಧನೂ ಇಲ್ಲ. ಅಲ್ಲ, ಎಲ್ಲಿಗೆ ಬಂದು ನಿಲ್ತದೆ ನೋಡೋಣ. ಸರಿ, ಜಯಚಂದ್ರ ಒಪ್ಪೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ನಿರ್ವಹಣೆ ಮಾಡೋಕ್ಕಾಗಲ್ಲ, ಬೇಡಾದರೂ ಕೂಡ ಮಾಡಿದ್ದಾರೆ. ಅಲ್ಲ, ಅದು ಇಟ್ಸ್ ಅ ಪ್ರೋಸೆಸ್, ಇದು ಕಾನ್ಸ್ಟಿಟ್ಯೂಷನಲ್ ಪ್ರೋಸೆಸ್. ಇದು ಹೊಸದಾಗಿ ಹೌಸು ಸೇರಿದಾಗ ಸ್ಪೀಕರು, ಡೆಪ್ಯೂಟಿ ಸ್ಪೀಕರ್ ಇಲ್ಲದಂಥ ಸಂದರ್ಭದಲ್ಲಿ ಪ್ರೋಟಮ್ ಸ್ಪೀಕರು ಸೀನಿಯರ್ ಮೋಸ್ಟ್ ಲೆಜಿಸ್ಲೇಟರ್ನ ಮಾಡ್ತಾರೆ. ಈಗ 2023ರಲ್ಲಿ ಆರ್ ವಿ ದೇಶಪಾಂಡೆನವ್ರು ಮಾಡಿದರು. ಅದೇನು ಅವ್ರನ್ನ ಒಂದು ಕೊಡುವಂಥ ಗೌರವ ಅದು ರಾಜಕೀಯ ಇಲ್ಲ ಅದು. ಅದರಿಂದ ಜಯಚಂದ್ರ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ ಅಂತ ಮಾತಾಡ್ತಾ ಇರಬೇಕು ಅವರು. ಆದರೆ ಪ್ರೋಟಮ್ ಸ್ಪೀಕರು ಯಾರಿಗೆ ಗೌರವವಾಗಿ ಕೊಡ್ತಾರೆ, ಇಟ್ಸ್ ಆಟೋಮ್ಯಾಟಿಕ್ ಪ್ರೊಸೀಜರು. ಅದು ಗವರ್ನರ್ ತೀರ್ಮಾನ ಮಾಡಿರ್ತಾರೆ. ಅದನ್ನು ತಗೊಂಡು ಸದನವನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ ಅಂತ ನಂಬಿಕೆ. ನಾಗೇಂದ್ರ ಅವರ ವಿಚಾರದಲ್ಲಿ ಸಾಕಷ್ಟು ಆರೋಪಗಳು ಬರ್ತಾ ಇದೆ, ಆಮೇಲೆ ಅಲಿಗೇಷನ್ ಇದೆ, ಟೋಟಲಿ ಜಾಮೀನು ಮೇಲೆ ಇದ್ದಾರೆ. ನೋಡಿ, ನಾಗೇಂದ್ರ ಅವ್ರದ್ದು, ನಾಗೇಂದ್ರ ಒಂದು ಮೊದಲನೇ ದಿವಸದಿಂದ ನಿಮ್ಮ ಹತ್ರ ಇರುತ್ತೆ ದಾಖಲೆ, ಮೊದಲನೇ ದಿವಸ ಅಂತ ಹೇಳಿದ್ದೀನಿ ನಾನು. ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ. ವಾಲ್ಮೀಕಿ ನಿಗಮದಿಂದ ಹೊರಹೋಗಿರುವಂಥ ಹಣ ಪ್ರತಿಯೊಂದು ಪೈಸೆ ಕೂಡ ಅದಕ್ಕಿಂತ ಹೆಚ್ಚಾಗಿ SITನವರು ವಾಪಸ್ ತಂದಿದ್ದಾರೆ. ನಾಗೇಂದ್ರದಿಂದ ತಂದಿಲ್ಲ, ಯಾರಲ್ಲೋ ಬೇರೆ ಅಧಿಕಾರಿ, ಬ್ಯಾಂಕ್ಗಳ ಅಧಿಕಾರಿಯಿಂದ ತಂದಿದ್ದಾರೆ. ಮತ್ತು ಬೇರೆ ಬೇರೆ ಕಡೆ ಹೋಗಿರುವಂಥ ಹಣವನ್ನು ವಾಪಸ್ ತಂದಿದ್ದಾರೆ. ಪೂರ್ಣವಾಗಿ ಹಣ ವಾಪಸ್ ಬಂದ ಮೇಲೆ ಏನು ಪ್ರಕರಣ ಇವ್ರ ಮೇಲೆ? ಮತ್ತು ಬೇಲಲ್ಲಿ ಇದ್ದಾಗ ಬೇಲ್ ಕಂಡೀಷನ್ ಹಾಕ್ತಾರೆ. ಡೋಂಟ್ ಲೀವ್ ದ ಜ್ಯೂರಿಸ್ಡಿಕ್ಷನ್ ಆಫ್ ದಿ ಕೋರ್ಟ್, ಡೋಂಟ್ ಲೀವ್ ದ ಜ್ಯೂರಿಸ್ಡಿಕ್ಷನ್ ಆಫ್ ಕರ್ನಾಟಕ ಅಂತ ಬೇಲ್ ಕಂಡೀಷನ್ ಹಾಕ್ತಾರೆ. ಅದಕ್ಕೆ ಅಪರಾಧಿ ಆಗ್ಬಿಡ್ತಾರಾ? ಬೇಲ್ ಕಂಡೀಷನ್ ಇದ್ದಾಗ ಅವರು ದೆಹಲಿಗೆ ಹೋಗಲಿಕ್ಕೆ ಒಂದು ಅರ್ಜಿನ ಹಾಕಿದ್ದಾರೆ. ಹಾಕಿರೋ ಅರ್ಜಿಯನ್ನು 2 ಸತಿ 3 ಸತಿ ಪುರಸ್ಕಾರ ಮಾಡಿದ್ದಾರೆ, 4ನೇ ಸತಿ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಅಪರಾಧಿ ಆಗೋದಿಲ್ಲ ಆತ. ಅದನ್ನು ಸರಿಪಡಿಸ್ಕೊಳ್ಳೋಂಥ ಪ್ರಕ್ರಿಯೆದ ಕೋರ್ಟಲ್ಲಿ ಮಾಡ್ಕೊಳ್ತಾರೆ. ಅದನ್ನೇ ದೊಡ್ಡ ವಿಚಾರ ಮಾಡುವಂಥದ್ದಿಲ್ಲ. ಇದು ಸುಳ್ಳು ಪ್ರಕರಣ. ಇದರಲ್ಲಿ ನಾಗೇಂದ್ರ ಮೇಲೆ ಯಾವುದೇ ಆರೋಪ ಇಲ್ಲ. ದೋಷಮುಕ್ತವಾಗಿ SITಯಿಂದ ಬಿ ರಿಪೋರ್ಟ್ ಬಂದಾಗಿದೆ. ಮತ್ತೆ ಅವ್ರನ್ನ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದು ಈ ಮಟ್ಟಕ್ಕೆ ಹೋಗ್ಬಾರ್ದು. ಅಲ್ಲಲ್ಲ, ಸುಳ್ಳು ಆರೋಪಗಳಿಗೆಲ್ಲ ತಲೆಬಾಗ್ಬಿಟ್ರೆ ಯಾರೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಏನು ಈಗ 110 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದಿಂದ ಹೊರಗಡೆ ಹೋಯ್ತು ಅಂತ ಹೇಳೋವಂಥ ಆರೋಪ. 110 ಕೋಟಿ ವಾಪಸ್ ಬಂತಲ್ಲ, ನಾಗೇಂದ್ರನ ಜೇಬಿಂದ ಬಂತಾ, ಅವ್ರ ಮನೆಯಿಂದ ಬಂತಾ? ಯಾರಿಂದ ಬಂದಿದೆ ಅವ್ರನ್ನ ಆರೋಪಿಗಳಾಗಿ ಮಾಡಿದ್ದಾರೆ. ಅವ್ರು ಕೊಟ್ಟಿಲ್ಲ ರೀ. ನೋಡಿ, ಪ್ರಶ್ನೆ ಕೇಳೋದಕ್ಕೂ ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಾಗೇಂದ್ರದಿಂದ ದುಡ್ಡು ವಾಪಸ್ ಬಂತಾ? ನೀವು ಹೇಳೋ ಪ್ರಶ್ನೆ ಸರಿ ಇದೆ. ನಾಗೇಂದ್ರನಿಂದ ಒಂದು ಪೈಸಾ ಕೂಡ ಅವ್ರ ಮನೆಯಿಂದ ಆಗಲಿ, ಅವರ ಜೇಬಿಂದ ಆಗಲಿ, ಅವ್ರ ಸಂಬಂಧಿಕರನ್ನಾಗಲಿ ₹1 ಬಂದಿರುವಂಥದ್ದು ತೋರಿಸ್ಲಿ ಇವರು. ಈಗ CBIನವರು ತನಿಖೆ ಮಾಡಿದ್ದಾರೆ, CIDನವರು ತನಿಖೆ ಮಾಡಿದ್ದಾರೆ, SIT CIDನವರು ತನಿಖೆ ಮಾಡಿದ್ದಾರೆ, EDನವರು ತನಿಖೆ ಮಾಡಿದ್ದಾರೆ. ಈ ತನಿಖೆಯ ಆಧಾರದಲ್ಲಿ ಬಂದು ನಿಮ್ಮ ಮುಂದೆ ನಿಂತು ಅವ್ರು ಯಾರಿದ್ದಾರೆ ಅವರಲ್ಲಿ ಬುದ್ಧಿವಂತರು ಓದಿ ಬಂದು ನಾಗೇಂದ್ರನ ಮೇಲಿರುವಂಥ ಆರೋಪ ಇಂಥದ್ದು, ಈ ಥರ ಇಷ್ಟು ಹಣ ಇವ್ರ ಜೋಬ್ಗೆ ಹೋಗ್ಬಿಟ್ಟಿದೆ ಅಂತೇಳಿ ಅಲ್ಲಿ ಅದು ಬಿಟ್ಬಿಟ್ಟು ಬೇಲ್ ಕಂಡೀಷನ್, ಡೋಂಟ್ ಲೀವ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳುವಂಥದ್ದು ಸಹಜವಾಗಿರೋ ಕಂಡೀಷನ್. ಅದನ್ನ ಇಟ್ಕೊಂಡ್ಬಿಟ್ಟು ಮಂತ್ರಿಮಂಡಲದ ಬಿಡಿ ಅಂದರೆ ಸುಳ್ಳು. ಇದು ಮೊದಲನೇ ಬಾರಿಗೆ ಕೂಡ ಅವ್ರ ಮೇಲೆ ಇದ್ದಿದ್ದಂಥ ಆರೋಪ ತಪ್ಪು. ಅವಾಗ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೆ. ಅದು ತನಿಖೆಯ ಮೂಲಕ ಇವತ್ತು ಪೂರ್ಣವಾಗಿ ಸಾಬೀತು ಕೂಡ ಆಗಿದೆ. ಆದರೂ ಅವ್ರನ್ನ ಗುರಿ ಮಾಡ್ತಾಯಿದ್ದೆ.
ಥ್ಯಾಂಕ್ ಯು. ಅವ್ರನ್ನೆಲ್ಲ ಕೈ ಬಿಟ್ಟಿದ್ರೆ ನಿಮ್ಮಂಥವ್ರಿಗೆ ಅವಕಾಶ ಇದೆ. ಈಗಲೂ ನಿಮ್ಗೆ ಖುಷಿನ ಸರ್